ಸೊ ಹಾಯ್ ಹಲೋ ನಮಸ್ಕಾರ. ನಾನು ನಿಮಗೆ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ನಾನು ಇವತ್ತು ನಾಗಮಂಗಲಕ್ಕೆ ಬಂದಿದ್ದೀನಿ. ಯಾಕಂದರೆ ಬಂದಿರೋ ಕಾರಣ ಇಲ್ಲಿ ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಮೀನ್ಸ್ ಹಬ್ಬ. ಸೊ ಹಬ್ಬ ನಾಗಮಂಗಲದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತಂತೆ. ಸೊ ಹಬ್ಬದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಬ್ಬದ ವಿಶೇಷತೆ ಏನು, ಅಲ್ಲಿನ ಕಲ್ಚರ್, ಅವರು ಯಾವ ರೀತಿ ಆಚರಣೆ ಮಾಡ್ತಾರೆ ಹಬ್ಬ ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ವ್ಲಾಗಲ್ಲಿ ಹೇಳ್ತೀನಿ. ಸೊ ಪೂಜೆ ಸಾಮಾನು ತೊಗೋತಾ ಇದ್ದೀನಿ. 100 ರೂಪಾಯಿ ಅಂತ ಪೂಜೆ ಸಾಮಾನು. ಅಲ್ಲಿ ದೇವರಿಗೆ ಪೂಜೆ ಮಾಡಿಸೋಣ ಅಂತ ಪೂಜೆ ಸಾಮಾನು ತೊಗೋತಾ ಇದ್ದೀನಿ. ಇದು ನಾಗಮಂಗಲ ಟೌನ್ ಇದೆ ಆ್ಯಕ್ಚುಲಿ, ಫುಲ್ಲು ಇದು ಸರ್ಕಲ್ಲು. ಬನ್ನಿ ಪೇ ಮಾಡ್ಬಿಟ್ಟು ಹೋಗೋಣ. ಈಗ ಮನೆಯಿಂದ ಟೆಂಪಲ್ಗೆ ಹೊರಟಿದ್ದೀವಿ. ಸೊ ಟೆಂಪಲಲ್ಲಿ ಆಲ್ಮೋಸ್ಟ್ ಒಂದು 10 o'clock ಮೇಲೆ ಪೂಜೆಗಳು ನಡೆಯುತ್ತೆ. ಸೊ ಅದು ಹೇಗೆ ನಡೆಯುತ್ತೆ, ಯಾವ ರೀತಿ ಇರುತ್ತೆ ಅಂತ ಅಲ್ಲಿ ಆಚಾರ ವಿಚಾರಣ ನಿಮಗೆ ಹೋಗ್ತಾ ಅಪ್ಡೇಟ್ಸ್ ಮಾಡ್ತೀನಿ. ಹೋಗೋಣ. ಸೊ ನಾಗಮಂಗಲ ಟೌನಿಂದ ನಿಮಗೆ ಇಲ್ಲಿ ನಾನು ಬಂದಿರೋ ಊರ ಹೆಸರು ಬಂದುಬಿಟ್ಟು ಬೀರೇಶ್ವರಪುರ ಅಂತ. ಸೊ ಇಲ್ಲಿ ನಡೀತಿರೋಂಥ ಫೆಸ್ಟ್ ನೇಮ್ ಬಂದುಬಿಟ್ಟು ಮೀಸಲು ಅಂತ. ಸೊ 2 to 3 days ನಡೆಯುತ್ತೆ. ಸೊ ಸ್ಟಾರ್ಟಿಂಗ್ ಬಂದು ನೈಟಿಂದ ಶುರು ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಹಬ್ಬ ಅಂದರೆ ಗೊತ್ತಲ್ಲ, ಊರಲ್ಲಿ ಆಲ್ಮೋಸ್ಟ್ ನಾನ್ ವೆಜ್, ಮಟನ್, ಚಿಕನ್ ಎಲ್ಲ ಇರುತ್ತೆ. ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ. ಸೊ ಊರಂತಂದಮೇಲೆ ಇಲ್ಲಿ ಟೆಂಪ್ರೇಚರ್ ಹೊಟ್ಟೆಲ್ಲ ಜೋರಾಗಿದ್ದೇ ಇರುತ್ತೆ. ಈಗ ದೇವರಿಗೆ ಪೂಜೆ ಮಾಡ್ತಿದ್ದಾರೆ ಪುರೋಹಿತರು. ಮುಂದೆ ನೋಡೋಣ. ಮತ್ತು ಈಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಪೂಜೆ ಆದ ನಂತರ ಎಲ್ಲ ಜನರು ದೇವರನ್ನು ಕರ್ಕೊಂಡು, ಅಂದರೆ ದೇವರನ್ನ ಜೊತೆಗೆ ಮೆರವಣಿಗೆ ಮಾಡಿಕೊಂಡು ಕೆರೆ ಹತ್ರ ಹೋಗ್ತಾರೆ. ಅಲ್ಲಿ ಇನ್ನು ಮಿಕ್ಕಿದ ಪೂಜೆಗಳನ್ನ ಮಾಡ್ತಾರೆ. ಒಂದು ಅರ್ಧ ಗಂಟೆ 1 hour ನಡೆಯುತ್ತೆ ಪೂಜೆ. ಮತ್ತು ಇಲ್ಲಿ ಆ ಬುಟ್ಟಿಲಿ ಆ ದೇವ್ರ ಸಂಬಂಧಪಟ್ಟಂಗೆ ಪೂಜೆ ಸಾಮಾನುಗಳಿರುತ್ತೆ. ತೆಂಗಿನಕಾಯಿ, ಬಾಳೆಹಣ್ಣು, ಹೂವು ಅದೆಲ್ಲ ಈಗ ಇಟ್ಕೊಂಡು ನಾವು ಕೆರೆ ಹತ್ರ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಇನ್ನೊಂದು 1 hour ಆಗುತ್ತೆ ಎಲ್ಲ ಪೂಜೆ ಎಲ್ಲ ಮಾಡೋದು, ಅರೇಂಜ್ಮೆಂಟ್ ಮಾಡಿಸ್ಕೊಂಡೆಲ್ಲ ಪೂಜೆ ಮಾಡಬೇಕು. ಸೊ ಇನ್ನೊಂದು 1 hour ಆಗುತ್ತೆ. ಊಟ ತಿಂಡಿ ಎಲ್ಲ ಆಲ್ಮೋಸ್ಟ್ ನೈಟು ಇದೆಲ್ಲ ಪೂಜೆ ಆದಮೇಲೆ ಇಲ್ಲಿ ಜನ ಊಟ ಎಲ್ಲ ಮಾಡೋದು. ಫಸ್ಟು ದೇವ್ರಿಗೆ ಪೂಜೆ, ದೇವರಿಗೆ ನಾವು ಏನು ಇಡ್ತೀವೋ ಅದಾದಮೇಲೆ ಇವ್ರು ತಿನ್ನೋದು. ಸೊ ಈಗ ಗಂಗೆ ಪೂಜೆ ಶುರುವಾಗಿದೆ. ಇಲ್ಲಿ ಇರೋಂಥ ನೀರೇನಿದೆ ಅದನ್ನು ಗಂಗೆ ಪೂಜೆ ಅಂತ ಮಾಡ್ತಾರೆ ಇಲ್ಲಿ. ಸೊ ಅದನ್ನು ಈಗ ಮಾಡ್ತಾ ಇದ್ದಾರೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನೀವು ಸಿಟಿ ಲೈಫ್ ಎಂಜಾಯ್ ಮಾಡ್ತೀರ. ನೀವು ಹಳ್ಳಿಗೆ ಬನ್ನಿ, ಹಳ್ಳಿ ಕಡೆ ನಡೆಯುವಂಥ ಹಬ್ಬಗಳನ್ನ ನೋಡಿ ಎಷ್ಟು ಚೆಂದ ಮಾಡ್ತಾರೆ ಅಂತಂದರೆ ನಿಮಗೆ ಅನಿಸೋದೇ ಇಲ್ಲ. ಇಲ್ಲಿ ಈ ಊರಲ್ಲಿ ಏನಪ್ಪ ಅಂತಂದರೆ, ಇವರಿಗೆ ದೇವ್ರು ಬಂದರೆ ಏನು ಮಾಡ್ತಾರೆ ಅಂದರೆ, ಒಂದು ಸ್ಪೆಷಲ್ ಏನಂತಂದರೆ, ಇಲ್ಲಿಗೆ ದೇವ್ರು ಬಂದರೆ ಅವ್ರ ಮೈ ಮೇಲೆ ಅವರು ಒಬ್ರಿಗೆ ಕಚ್ತಾರೆ ಭಕ್ತಾದಿಗಳಿಗೆ. ಅವ್ರಿಗೆ ಕಚ್ಚಿದಾಗ ಏನಾಗುತ್ತೆ, ಅವ್ರಿಗೆ ಒಳ್ಳೇದಾಗುತ್ತಂತೆ. ಸೊ ಅದು ಇಲ್ಲಿನ ಜನರ ನಂಬಿಕೆ ಆಗಿದೆ. ಸೊ ಅದರಿಂದ ನನಗೊಂಥರ ಡಿಫ್ರೆಂಟಾಗಿ ಅನ್ನಿಸ್ತು. ಸೊ ಗುಡ್. ಬನ್ನಿ ಇನ್ನು ಹೋಗ್ತಾ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ. ಓಕೆ, ಚಲೋ. ಈಗ ಈ ಪೂಜೆಯ ಕಡೆ ಅಂತ ಬಂದಿದ್ದೀವಿ. ಅದು ಈ ಜಾಗದಲ್ಲಿ ಮಾಡುವಂಥ ಪೂಜೆಯ ಕಡೆ ಅಂತ. ಇಲ್ಲೇ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಮಧ್ಯ ಪ್ರಸಾದ ಇದೆ. ಸೊ ಪ್ರಸಾದನ ಯಾವ ರೀತಿ ಮಾಡಿದ್ದಾರೆ ಅಂತ, ಯಾವುದ್ರಲ್ಲಿ ಮಾಡಿದ್ದಾರೆ ಅಂತಂದರೆ, ಎಲ್ಲ ಥರ ಡ್ರೈ ಫ್ರೂಟ್ಸು, ಆ್ಯಪಲ್ಲು, ಬನಾನಾ, ಅನಾನಸ್ಸು, ಎಲ್ಲ ಥರನೂ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ ಅನ್ನು ಹಾಕಿ ಒಂಥರ ಸಲಾಡ್ ಥರ ಮಾಡಿ ಇಷ್ಟಿಷ್ಟು ಅಂತ ಒಂದು ಕಡೆ ಇಟ್ಟಿದ್ದಾರೆ. ಅದನ್ನು ಅವರು ಸುತ್ತಾಕೊಂಡು ಬಂದು, ಅವ್ರಿಗೆ ದೇವ್ರು ಬಂದಿರುತ್ತೆ, ಅದನ್ನು ಅವರು ಸುತ್ತಾಕೊಂಡು ಬಂದು ಅವರು ಅದನ್ನು ಕೈ ಕಟ್ಕೊಂಡು ಬರೀ ಬಾಯಲ್ಲೇನೆ ಬಕ್ಕೊಂಡು ತಿನ್ನಬೇಕು. ಸೊ ಅದೇ ಇದು ಒಂಥರ ಇಲ್ಲಿನ ಪದ್ಧತಿ. ಒಂಥರ ವಿಚಿತ್ರ ಅನಿಸಿದ್ರು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಜನ ಅಲ್ಲೆಲ್ಲ ಮುಗಿಸ್ಕೊಂಡು ಪೂಜೆನ, ಸೊ ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ನಿಮಗೆ ತೋರಿಸ್ತೀನಿ ಈಗ ನಿಮ್ಗೆ ಅಲ್ಲಿ ಹಿಂಗೆ ಅಂತ. ಸೊ ಅಲ್ಲಿ ನೋಡಿ, ಸೊ ಅಲ್ಲಿ ಏನಿದೆ ಅಲ್ಲಿಂದ ನಡ್ಕೊಂಡು ಸೀದಾ ಹೀಗೆ ಬರ್ತಾರೆ. ಹಿಂಗೆ ಬಂದು ಇಲ್ಲಿಂದ ಬರೋಕ್ಕಾಗಲ್ಲ ಆ್ಯಕ್ಚುಲಿ. ಹೀಗೆ ಬಂದು ಈ ರೋಡ್ ಮುಖಾಂತರ ಅಲ್ಲಿ ಕಾಣ್ತಾ ಇರೋವಂಥ ಟೆಂಪಲ್ಗೆ ಹೋಗ್ತಾರೆ. ಆ ಟೆಂಪಲ್ ನೇಮ್ ಬಂತು ಏನಂತ ಹೇಳಿದ್ದು, ಬೀರೇಶ್ವರ ದೊಡ್ಡಯ್ಯ ಅಂತಾರೆ ಅದನ್ನು. ಸೊ ಅಲ್ಲಿಗೆ ನಾವು ಕಾಲಿಡಂಗಿಲ್ಲ. ಫಸ್ಟು ಪೂಜಾರಿನೇ ಅಲ್ಲಿಗೆ ಕಾಲಿಡಬೇಕು. ಪೂಜಾರಿ ಅಂತಂದರೆ ಅಲ್ಲಿ ಏನಿರ್ತಾರೋ ಅವ್ರು ಪೂಜೆ ಮಾಡೋರು, ಅವ್ರು ಹೋಗಿ ದೇವಸ್ಥಾನಕ್ಕೆ ಫಸ್ಟ್ ಎಂಟ್ರಿ ಆಗಬೇಕು, ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋದು. ಸೊ ಆ ಥರ ಇದು ದೊಡ್ಡಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಬೀರೇಶ್ವರಪುರದ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನ ಮೈಲಾರಲಿಂಗೇಶ್ವರ ಸ್ವಾಮೀಜಿಗಳಿರುತ್ತೆ. 5 ಕ್ವಿಂಟಾಲ್ ಮಾಂಸದ ಬಾಡು ನಾಳೆ 2 ಅದು ಯಾವ ರೀತಿ ಅಂತ ಏನು ಕಚ್ಚಲ್ಲ. ಕಚ್ಚಿದ್ರು ಅವ್ರಿಗೆ ಬಿಟ್ಟಾರ ಬರೀ ಹಾ ಅಂತಾನೆ ಅಷ್ಟೇ. ಹಾ ಅಂದಾಗ ಮೈ ಬಿತ್ತದೆ. ಅವಾಗ ಶಂಕೆ ಪಂಕೆ ಇದ್ರೆ ನೋಡ್ತದೆ. ಮಕ್ಕಳು ಮರಿ ಇದ್ದವ್ರಿಗೆ ಏನಾರು ಕಚ್ಚಿಬಿಟ್ರೆ ಮಕ್ಕಳು ಮರಿ ಆಯ್ತವೆ ಅನ್ನೋ ಒಂದು ಉದ್ದೇಶ. ಮೈಲಾರಲಿಂಗೇಶ್ವರ ಹಿಂದೆ ಮಲ್ಲೆ ದೇವರು ಅಂತ ಹೆಸರಕ್ಕೆ ಈಗ ಮೈಲಾರಲಿಂಗ ಅಂತ ಹೆಸರು ಮಲ್ಲೆ ದೇವರು, ರಾಮೇದೇವರು ಅಂತ. ಈಗ ರಾಮಲಿಂಗೇಶ್ವರ ಮಲ್ಲೆ ದೇವರು ಅಂತ
ಯಾಕೆ ನೋಡಿದ್ರೆ ಹಿಂದೆ ಲಿಂಗ ಇರಲಿಲ್ಲ, ಒಳಗಡೆ ನೋಡ್ದಲ್ಲ ಮುಂದ್ಗಡೆ ಲಿಂಗ, ಆ ಲಿಂಗನ ಈಗ 2000 ಸ್ಥಾಪನೆ ಮಾಡಿದ್ರು. ಆವಾಗ ಲಿಂಗನ ಮಾಡ್ಕೊಂಡ್ರು, ಇಲ್ಲ ಲಿಂಗನ ಮಾಡ್ಕೊಂಡ್ರು. ಅವನ್ನ ರಾಮಲಿಂಗ ಅಂತ ಒಂದು ದೇವ್ರು ಮಾಡ್ಕೊಂಡ್ರು. ಎರಡು ಕುಕ್ಕ್ಯಾವಲ್ಲ, ಒಂದು ಮೈಲಾರಲಿಂಗ, ಒಂದು ಮೈಲಾರಲಿಂಗ, ಒಂದು ರಾಮಲಿಂಗ. ಕಜ್ಜಾಯ, ತುಪ್ಪ, ಬಾಳೆಹಣ್ಣು, ಅರಿಶಿನ ತೊಳ್ಳೆ ಎಲ್ಲ 20 ಬಟ್ಲು ಬಿಡ್ತಾರೆ. 15 ಬಟ್ಲು ತುಂಬಬೇಕು, ಎಲ್ಲ ತುಂಬಿ ಅದ್ರ ಸುತ್ತ ಇವ್ರು ಓಡಾಡಬೇಕು. ಅವರು ಆಮೇಲೆ ಅವ್ರ ಗರುಗಳು 6 ಜನ 7 ಜನ ಅವರೇ, ಅವ್ರು ಹೋಗಿ ತಿನ್ಬೇಕು ಅಲ್ಲಿ ಬಕ್ಕೊಂಡು ತಿನ್ನೋದು. ಅವ್ರಿಗೆ ಚೌಕ ಹಾಕ್ತಾರೆ, ಬಕ್ಕೊಂಡು ತಿಂತಾರೆ. ದಿಷ್ಟಿ ಆಯ್ತದೆ ಅಂತ ಹಾಕ್ತಾರೆ ಅಷ್ಟೇ, ಇನ್ನೇನಿಲ್ಲ. ತಿನ್ನೋರಿಗೆ ದಿಷ್ಟಿ ಆಯ್ತದೆ, ನಾಚಿಕೆ ಆಯ್ತದೆ ಅಂದ್ಬಿಟ್ಟು ಹಿಂದಿನಿಂದ ರೂಢಿ ಮಾಡೋರು. ಅವ್ರು ಯಾವಾಗ ಬಗ್ಬಿಟ್ರು, ಬಗ್ಬಿಟ್ಟಾಗ ಈ ಬಟ್ಟೆ ತೆಗೆದ್ಬಿಟ್ಟು ಅವನ್ನ ಚೌಕೊಳ ಹಿಂಗೆ ಹಾಕ್ಬಿಡ್ತಾರೆ. ಹಿಂಗೆ ಅವ್ರೊಳಗೆ ತಿನ್ಬೇಕು, ತುಂಬ ತಿಂತಾರೆ. ಆಗ ಇಷ್ಟಿಟ್ಟು ತಿನ್ಬಿಡೋರು, ನೋಡ್ಬಿಡೋರು, ಒಂದೊಂದೇ ಹೇಳ್ಕೊಂಡು ಈಗ ಬರೀ ಮಕ್ಕೆಲ್ಲ ತಿಕ್ಕೊಂಡು ಎದ್ಬಿಡ್ತಾರೆ. ದೇವ್ರು ಅಂದರೆ ದೇವ್ರ ಶಾಸ್ತ್ರ ಮಾಡ್ಬೇಕು. ಅಲ್ಲಿ ಏನು ನಿಮಗೆ 3 ವಿಗ್ರಹ ಕಾಣ್ತಾ ಇದೆ, ಅದು ಉದ್ಭವ ಮೂರ್ತಿ ಅಂತ ಹೇಳಿರೋದು. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇವೇ ಉದ್ಭವ ಮೂರ್ತಿಗಳು, ದೊಡ್ಡಯ್ಯ ಮೂರ್ತಿಗಳು ಅಂತ ಹೇಳ್ತಾರೆ. ಸೊ ನಾನೀಗೇನು ತೋರಿಸ್ತಾ ಇದ್ದೀನಿ ವಿಡಿಯೋ, ಅವ್ರಿಗೆ ದೇವ್ರು ಬಂದಿದೆ. ಸೊ ಏನೋ ಮಾಡ್ತಿಲ್ಲ. ನಿನ್ನೆ ನೈಟೆಲ್ಲ ಇವೆಂಟ್ ಆಯಿತು. ಸೊ ಈಗ ಕಪ್ಪರ ಅಂತ ನಡೀತಾ ಇದೆ. ಸೊ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ, ಬನ್ನಿ. ಸೊ ಕಪ್ಪರ ಅಂದರೆ ಇದೆ, ಇಲ್ಲಿ ನಡೀತಾ ಇರೋವಂಥ ಒಂದು ಇದೆ. ಮತ್ತು ಇನ್ನೊಂದು ಏನಂತಂದರೆ ಅಲ್ಲಿ ಮಧ್ಯೆ ನಿಮಗೆ ಬಾಕ್ಸ್ಗಳು ಕಾಣ್ತಾ ಇದೆಯಲ್ಲ, ಅದನ್ನು ದೀಕ್ಷೆ ಅಂತ ಕರೀತಾರೆ. ಸೊ 20-21 ದೀಕ್ಷೆ ಇರುತ್ತೆ. ಅದರಲ್ಲಿ ಡ್ರೈ ಫ್ರೂಟ್ಸು, ಆ್ಯಪಲ್ಲು, ದಾಳಿಂಬೆ, ಕಜ್ಜಾಯ, ಜೇನುತುಪ್ಪ, ಮೊಸರು, ಈ ಥರ ಎಲ್ಲ ಫ್ರೂಟ್ಸ್ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅಲ್ಲಿ ಹಾಕಿರ್ತಾರೆ. ಅದೆಲ್ಲ ಫುಲ್ ಅದೇ ಮಧ್ಯೆ ಕಾಣ್ತಾ ಇರೋದು ನಿಮಗೆ. ಮತ್ತು ಇಲ್ಲಿ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ನೋಡಿ, ಅವ್ರನ್ನ ಗುರುವಯ್ಯ ಅಂತ ಹೇಳ್ತಾರೆ. ಮತ್ತು ಆ ವಸ್ತ್ರಾಭರಣನ ಮಾಡಿರೋದು ಕುರಿ ಕೂದಲಿಂದ. ಸೊ ಹಣೆ ಮೇಲೆ ಹಾಕಿರೋದು ಏನಂತ ಅಂತಂದರೆ ಗಂಧ. ಸೊ ಈಗ ನಾವು ಉಬತಿ ಘಟನೆ ಹಾಕೋತೀವೋ, ಸೊ ಅದೇ ಥರ ನಮಗೆ ಗಂಧ ಹಾಕ್ತಾರೆ. ಸೊ ಒಬ್ಬರು 1 ಇಟ್ಕೋತಾರೆ, ಒಬ್ಬರು 3 ಇಟ್ಕೋತಾರೆ ಅಷ್ಟೇ. ಸೊ ಬನ್ನಿ ಇನ್ನು ಮುಂದೆ ಏನಿದೆ ಅಂತ ನಾನು ತೋರಿಸ್ತೀನಿ. ಈ ಥರ ಬಂದು ಕಚ್ತಾರೆ. ಸೊ ಅದು ಒಳ್ಳೆಯದಾಗುತ್ತೆ. ಸೊ ಅವರೇ ಕಚ್ಚಿಸ್ಕೊತಾರೆ, ಕಚ್ಚಲಿ ನನಗೆ ಅಂತ. ಅದೊಂಥರ ಚಂದ. ನಾನು ಕಚ್ಚಿಸ್ಕೋಬೇಕು ಅಂದ್ಕೊಂಡೆ, ಬಟ್ ನಾನು ಸ್ವಲ್ಪ ಮುಂದೆ ಹೋಗೋಕ್ಕಾಗಲಿಲ್ಲ, ದೂರ ಇದೆ, ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಭಯ ಇತ್ತು, ಅದಕ್ಕೆ ಮುಂದೆ ಹೋಗೋಕ್ಕಾಗಲಿಲ್ಲ. ಈ ಥರ ಕಚ್ತಾರೆ ಅಷ್ಟೇ, ಜಾಸ್ತಿ ಏನಿಲ್ಲ ಅಷ್ಟೇ. ಮತ್ತು ಈಗ ಅದನ್ನು ಫುಲ್ಲು ಸುತ್ತಾಯಿತು, ಆ ದೀಕ್ಷೆನೆಲ್ಲ ರೌಂಡ್ ಹಾಕ್ಕೊಂಡು ಬಂದು ಈಗ ಫುಲ್ಲು ತಿಂತಾರೆ. ಈಗ ಅವ್ರಿಗೆ ಮನ್ಸಿಗೆ ಬಂದಾಗ ತಿಂತಾರೆ. ಸೊ ಈಗ ತಿಂತಾ ಇದ್ದಾರೆ ನೋಡಿ. ತಿನ್ನಬೇಕಾದ್ರೆ ಅವ್ರ ಮೈ ಮೇಲೆ, ತಲೆ ಮೇಲೆ ಬಟ್ಟೆ ಹಾಕ್ತಾಯಿದ್ದಾರೆ, ಟವಲ್ ಹಾಕ್ತಿದ್ದಾರೆ. ಏನಕ್ಕೆ ಅಂದರೆ ಅವ್ರಿಗೆ ದೃಷ್ಟಿ ಆಗಬಾರ್ದು, ಜನಗಳು ತಿನ್ನೋದನ್ನು ನೋಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಥರ ಬಟ್ಟೆ ಹೊತ್ತಿಸ್ತಾರೆ. ಸೊ ನಾವು ಇಷ್ಟೊತ್ತವರೆಗೂ ಏನು ನೋಡಿದ್ವಿ, ಅಲ್ಲಿ ಪೂಜೆ ಎಲ್ಲ ಆಯ್ತಲ್ಲ. ಸೊ ಆ ಒಂದು ಕಚ್ಚೋದಿದೆಯಲ್ಲ, ಅದು ಇಲ್ಲಿ ಒಂದು ಪದ್ಧತಿ. ಸೊ ಕಚ್ಚಿದ್ರೆ ಒಳ್ಳೇದಾಗುತ್ತೆ. ನಿಮಗೆ ಯಾವುದೇ ದೆವ್ವ ಭೂತ ಮಿಟ್ಕೊಂಡಿತ್ತು, ಮತ್ತು ನಿಮಗೆ ಹುಷಾರಿಲ್ಲ, ಜೋರಾಗಿರಾಯಿತು, ಅದೆಲ್ಲ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಜನರ ನಂಬಿಕೆ. ಸೊ ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಈ ಥರ ಅವ್ರಿಗೆ ಹೊಟ್ಟೆ ತುಂಬುವಷ್ಟು ಅವರು ತಿಂತಾರೆ. ಸೊ ಇದನ್ನು ಇಲ್ಲಿನ ಪ್ರಸಾದ ಅಂತ ಕೊಡ್ತಾರೆ. ಸೊ ಇದು ಯಾವ ರೀತಿ ಮಾಡಿರ್ತಾರೆ ಅಂತಂದರೆ, ಎಲ್ಲ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ. ಡ್ರೈ ಫ್ರೂಟ್ಸ್ ಮೀನ್ಸ್ ಬರೀ ಡ್ರೈ ಫ್ರೂಟ್ಸ್ ಅಲ್ಲ, ಬಾಳೆಹಣ್ಣು, ಆ್ಯಪಲ್ಲು, ನಿಮಗೆ ಅನಾನಸ್, ಇಲ್ಲಿ ಅನಾನಸ್ ಮತ್ತು ಹಳಸಲೆ ಹಣ್ಣು ಇಲ್ಲಿ ಫೇಮಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಈ ಮುಂಚೆ ನಾನು ಈ ಥರ ಎಲ್ಲೂ ತಿಂದಿರಲಿಲ್ಲ, ತುಂಬ ಚೆನ್ನಾಗಿದೆ. ಇದ್ರ ನೇಮ್ ಬಂದುಬಿಟ್ಟು ಚರ್ಪು ಅಂತ ಹೇಳ್ತಾರೆ. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರಸಾದ ಕಣ್ಣು ಗೊತ್ಕೊಂಡು ತಿನ್ನಬೇಕು. ಇಲ್ಲಿವರೆಗೂ ನೀವೇನು ನೋಡಿದ್ರಿ ಅದೆಲ್ಲ ಒಂದು ಈ ಬೀರೇಶ್ವರಪುರದ ಹಬ್ಬ ಆಗಿತ್ತು. ಸೊ ನಾಗಮಂಗಲ ತಾಲೂಕಲ್ಲಿ ಬೀರೇಶ್ವರಪುರ ಅಂತ ಈ ಊರಲ್ಲಿ ನಡೆದಿದ್ದಂಥ ಹಬ್ಬ ಇದು. ಸೊ ಇಲ್ಲಿವರೆಗೂ ನೀವೇನು ವೀಡಿಯೋಸ್ ನೋಡಿದಿರೋದಲ್ಲ. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಸೊ ನೈಟ್ ಇಲ್ಲಿ ಆಲ್ಮೋಸ್ಟು ನಾನ್ ವೆಜ್ ಅಂದರೆ ಚಿಕನ್ ಇಲ್ಲ, ಓನ್ಲಿ ಮಟನ್ ಮಾತ್ರ ಮಾಡ್ತಾರೆ ಇಲ್ಲಿ. ಸೊ ಮಟನ್ ಊಟ ಫುಲ್ಲು, ನಾನ್ ವೆಜ್ ಫುಲ್, ಮಟನ್ ಬಿರಿಯಾನಿ,
ಅನ್ನ ಸಾಂಬಾರು ಮಟನ್ ಸಾಂಬಾರು ಎಲ್ಲ ಫುಲ್ ಬ್ಯಾಟಿಂಗ್ ಈಗ ನಡೀತಾ ಇದೆ ಆ್ಯಕ್ಚುಲಿ. ಸೊ ಈ ಕತ್ಲಲ್ಲಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ಸೊ ಇಲ್ಲಿ ಊಟ ಹಾಕೋದೇ ನೈಟ್ ಹೊತ್ತು ಮಟನ್ ಊಟ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ಮುಂದ್ಗಡೆ ಇದೆ, ಇದು ಶಾರ್ಟ್ಕಟ್ ರೂಟು. ಅಲ್ಲಿ ಮತ್ತು ಈಗೆಲ್ಲ ಇಲ್ಲಿ ಊಟ ಶುರು ಆಗಿದೆ, ನೋಡ್ತಾ ಇರ್ಬೋದು. ಫುಲ್ಲು ಮಟನ್ ಊಟ. ಏನೇನು ಮಾಡಿಸಿದ್ದಾರೆ ಅಂತಂದರೆ ಮುದ್ದೆ, ಅನ್ನ, ಮಟನ್ ಸಾಂಬಾರು, ಮಟನ್ ಗ್ರೇವಿ ಇಷ್ಟು ಇರುತ್ತೆ. ಫುಲ್ ಮಟನ್ನು, ಚಿಕನ್ ಒಂಚೂರು ಇಲ್ಲ. ಕುರಿನ ಕಟ್ ಮಾಡಿರ್ತಾರೆ ಎಲ್ಲನೂ. ಈಗ ರೈಸ್ ಐಟಮ್ಸ್ ಹೋಗ್ತಾ ಇದೆ. ನೀವು ಎಷ್ಟು ಬೇಕಾದರೂ ತಿನ್ಬೋದು. ದೇವ್ರ ಪ್ರಸಾದ ಹೊಟ್ಟೆ ತುಂಬ ಅಷ್ಟು ತಿನ್ಬೋದು. ಇದು ಆ್ಯಕ್ಚುಲಿ ಎಂಟ್ರೆನ್ಸು ಒಳಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ. ಇಫ್ ಇನ್ ಕೇಸ್ ಈ ಜಾಗ ಸಾಲಿಲ್ವಾ 3000 ಜನಕ್ಕೆ, ನೀವು ಇಲ್ಲಿಂದೇ ನೋಡ್ಬೋದು ಇಲ್ಲಿ ಎಷ್ಟು ಚೇರ್ಸ್ ಹಾಕಿದ್ದಾರೆ ಅಂತ. ಒಳಗಡೆ ಜಾಗ ಸಾಲಿಲ್ಲ ಅಂದರೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಬಟ್ ಏನಂತಂದರೆ ಊಟ ಮಾತ್ರ ಬೊಂಬಾಟಾಗಿತ್ತು. ಫುಲ್ಲು ಮಟನ್ನು, 1 ಪೀಸ್ ಚಿಕನ್ ಎಲ್ಲ ಹೇಳ್ದಂಗೆ ಆಗಲೇ ಹೇಳಿದ್ನಲ್ಲ ಹಾಗೆ. ಬಟ್ ಜನ ಅಂತೂ ತುಂಬ ಈ ಸಲ ಎಕ್ಸ್ಪೆಕ್ಟೇಷನ್ಸ್ ಮೀರಿದ್ದಾಗೆ ಬಂದಿದ್ದಾರೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಯಾಕಂದರೆ ಇನ್ನೂ ಊಟ ಮಾಡ್ತಾನೇ ಇದ್ದಾರೆ. ಎಷ್ಟೊತ್ತವರೆಗೆ ನಡೀತಾ ನನಗೂ ಗೊತ್ತಿಲ್ಲ, ನೋಡೋಣ. ನೈಟ್ ಊಟಕ್ಕೆ ಬಂದ್ಬಿಟ್ಟು 600 kg ಮಟನ್ನ ಕಡ್ದು 4000 ಜನಕ್ಕೆ ಊಟ ಹಾಕ್ತಿದ್ದಾರೆ. ಸೊ ಇದು ಬಂದು ತುಂಬ ದೊಡ್ಡ ಮಟ್ಟದಲ್ಲೇ ಊಟ ಅರೇಂಜ್ ಆಗಿದೆ ಎಲ್ಲರಿಗೂ. ಬಟ್ ಊಟ ಅಂತೂ ಸಕ್ಕತ್ತಾಗಿತ್ತು. ಫುಲ್ ಮಟನ್ನೇ, ನೋ ಚಿಕನ್, 1 ಪೀಸ್ ಚಿಕನ್ ಎಲ್ಲ ಕಂಪ್ಲೀಟ್ ಮಟನ್ನು. ಸೊ ಟೇಸ್ಟ್ ಅಂತೂ ಬೊಂಬಾಟಾಗಿತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆಗಳು ರೆಡಿ ಆಗ್ತಾ ಇದೆ. ಅಲ್ಲೂ ಅಷ್ಟೇ ಇಲ್ಲಿದ್ದೆಲ್ಲ ಫುಲ್ ಅಡುಗೆ ಮಾಡೋಕ್ಕೆ ಅಂತಲೇ ಮಾಡ್ಕೊಂಡಿದ್ದಾರೆ ಜಾಗ. ಎಲ್ಲ ಊಟ ಆಗಿ ಎಲ್ಲರೂ ಊಟ ಇನ್ ಕೇಸ್ ಮಿಕ್ತು ಅಂತಂದರೆ ಆ ಊಟನ ಎಲ್ಲ ಊರಿನ ಜನಗಳಿಗೂ ಹಂಚ್ತಾರೆ. ಯಾವುದನ್ನು ವೇಸ್ಟ್ ಸಹ ಮಾಡಲ್ಲ. ವೇಸ್ಟ್ ಮಾಡಬಾರ್ದು, ದೇವ್ರ ಪ್ರಸಾದ ಇದು, ವೇಸ್ಟ್ ಮಾಡಬಾರ್ದು. ಸೊ ಅದರಿಂದ ಉಳಿದಿರೋ ಊಟನ ಊರ ಜನಗಳಿಗೆ ಹಂಚ್ತಾರೆ. ಸೊ ಈ ರೀತಿ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ವೆಲ್ ಆ್ಯಂಡ್ ಗುಡ್. ನನಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಈ ಥರ ಅಂತ ಎಲ್ಲೂ ನೋಡಿರಲಿಲ್ಲ. ಇದೊಂದು ಒಳ್ಳೆ ವೀಡಿಯೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಯಾರು ಮರಿಬೇಡಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ದೆನ್. ಬೈ ಬಾಯ್.